ओम व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरि ओम। ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಬಕಾಸುರನ ಸಂಹಾರ ಆಯಿತು. ಆವಾಗ ಎಲ್ಲ ಪಟ್ಟಣದ ವಾಸಿಗಳು ಕೂಡ ಭೀಮಸೇನ ದೇವರಿಗೆ ಅನ್ನವನ್ನ ಕಪ್ಪದ ರೂಪದಲ್ಲಿ ಸಮರ್ಪಣೆ ಮಾಡ್ತಾರೆ. ಆವಾಗ ಭೀಮಸೇನ ದೇವರು ಆ ಅನ್ನವನ್ನ ನರಸಿಂಹರೂಪಿಯಾದಂತಹ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರು. ಅದಾದ ಮೇಲೆ ವೇದವ್ಯಾಸ ದೇವರ ಮಾತಿನಂತೆ ದ್ರೌಪದಿಯ ಸ್ವಯಂವರಕ್ಕೆ ಪಾಂಚಾಲ ನಗರಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ದಾರಿಯಲ್ಲಿ ಸಿಕ್ಕಂತಹ ಬ್ರಾಹ್ಮಣರೆಲ್ಲರೂ ಕೂಡ ಪಾಂಡವರು ಬ್ರಾಹ್ಮಣ ವೇಷದಲ್ಲಿ ಇರ್ತಾರೆ. ಹಾಗಾಗಿ ದ್ರೌಪದಿ ಸ್ವಯಂವರ ನಡೀತಾ ಇದೆ, ಒಳ್ಳೆ ಊಟ ಸಿಗುತ್ತೆ, ಹೋಗೋಣ ಬನ್ನಿ ಅಂತ ಹೇಳ್ತಾರೆ. ಹೀಗೆ ಹೊರಟರು. ಆ ಸಂದರ್ಭದಲ್ಲಿ ದ್ರುಪದರ ಮನಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳ್ತಾರೆ. ಪಾಂಡವರು ಹೊರಗಿನ ಮನೆಯಲ್ಲಿ ಸುಟ್ಟರು ಅಂತ ವಿಷಯ ಕೇಳಿದಾಗ ಸಹಜವಾಗಿ ದುಃಖ ಆಯಿತು. ಆದರೆ ಮತ್ತೆ ವಿಚಾರ ಮಾಡ್ತಾನೆ, ಯಾಜೋಪಯಾಜರು ಹೇಳಿದ್ದಾರೆ ದ್ರೌಪದಿಯನ್ನ ಮದುವೆಯಾಗುವಂತಹ ವ್ಯಕ್ತಿ ಅರ್ಜುನನೇ ಅಂತ. ಹಾಗಾಗಿ ಯಾಜೋಪಯಾಜರ ಮಂತ್ರದ ಮೇಲಿನ ನಂಬಿಕೆಯಿಂದಾಗಿ ಖಂಡಿತ ಪಾಂಡವರು ಸಾಯ್ಲಿಕ್ಕೆ ಸಾಧ್ಯ ಇಲ್ಲ, ಯಾಜೋಪಯಾಜರ ಮಂತ್ರ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ನಂಬಿಕೆ ತಂದುಕೊಂಡು ಅರ್ಜುನನಿಗೋಸ್ಕರವೇನೆ ಸ್ವಯಂವರವನ್ನು ಏರ್ಪಾಟ್ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅರ್ಜುನ ಮಾತ್ರ ಎತ್ತಬಹುದಾದಂತಹ ಒಂದು ಧನುಸ್ಸನ್ನ ರುದ್ರದೇವರ ವರದ ಮೂಲಕ ಸಂಪಾದನೆ ಮಾಡ್ಕೊಳ್ತಾನೆ ಅಂತ ಒಟ್ಟು ಇಷ್ಟು ವಿಚಾರ ಆಗಿತ್ತು. ಇಂದು 99ನೇ ಶ್ಲೋಕದಿಂದಾಗಿ ಪ್ರಾರಂಭ. ತತ್ಕಾಲ ಏವ ವಸುದೇವ ಸುತೋಪಿ ಕೃಷ್ಣಃ ಸಂಪೂರ್ಣ ನೈಜ ಪರಿ ಬೋಧತ ಏವ ಸರ್ವಂ ಜಾನನ್ ಅಪಿ ಸ್ಮ ಹಲಿನಾ ಸಹಿತೋ ಜಗಾಮ ಪಾರ್ಥಾನ್ ನಿಶಮ್ಯ ಚ ಮೃತಾನತ ಕುಲ್ಯ ಹೇತೋಃ. ತಚ್ಛೇದ ತತ್ಕಾಲೆ ಏವ ವಸುದೇವಸುತಃ ಅಪಿ ಕೃಷ್ಣಃ ಸಂಪೂರ್ಣ ನೈಜ ಪರಿಬೋಧತಃ ಏವ ಸರ್ವಂ ಜಾನನ್ ಅಪಿ ಸ್ಮ ಹಲಿನ ಸಹಿತಃ ಜಗಾಮ ಪಾರ್ಥಾನ್ ನಿಶಮ್ಯ ಚ ಮೃತಾನ್ ಅಥ ಕುಲ್ಯಹೇತೋಃ. ಆಚಾರ್ಯರು ಕಥೆಯ ಭಾಗದಲ್ಲಿ ಸ್ವಲ್ಪ ಹಿಂದೆ ಹೋಗ್ತಾರೆ. ಅಂದ್ರೆ ಪಾಂಡವರು ಹೊರಗಿನ ಮನೆಯಲ್ಲಿ ಸುಟ್ಟು ಸತ್ತರು ಎನ್ನುವಂತಹ ವಿಚಾರ ಎಲ್ಲ ಕಡೆ ಹಬ್ಬಿದಾಗ ಕೃಷ್ಣ ಏನ್ ಮಾಡಿದ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಸುಮಾರು 6 ತಿಂಗಳ ಹಿಂದೆ ಏನಾಯ್ತು ಅಂತ ತಿಳಿಸ್ತಾ ಇದ್ದಾರೆ ಕೃಷ್ಣನ ಒಂದು ಜೀವನದಲ್ಲಿ. ಪರಮಾತ್ಮ ಎಂಥವನು? ಸಂಪೂರ್ಣ ನೈಜ ಪರಿಬೋಧತಃ. ಪರಮಾತ್ಮನ ಜ್ಞಾನ ಪರಿಪೂರ್ಣವಾದಂತಹ ಜ್ಞಾನ ಮತ್ತು ಸ್ವಾಭಾವಿಕವಾದಂತಹ ಜ್ಞಾನ. ಪರಮಾತ್ಮನಿಗೆ ಯಾವುದೇ ಒಂದು ವಿಚಾರ ಯಾರೋ ಒಬ್ಬರು ಹೇಳಿದ ಮೇಲೆ ಗೊತ್ತಾಗಬೇಕು ಅಂತಿಲ್ಲ. ಪರಿಪೂರ್ಣವಾದಂತಹ ಸ್ವಾಭಾವಿಕವಾದಂತಹ ಸರ್ವಜ್ಞಾನ, ಅದು ಪರಿಪೂರ್ಣ ಪರಮಾತ್ಮನ ಜ್ಞಾನ. ಹೀಗೆ
ಪರಮಾತ್ಮನಿಗೆ ಎಲ್ಲವೂ ಕೂಡ ಗೊತ್ತಿದೆ. ಗೊತ್ತಿದ್ದರೂ ಕೂಡ ಅವನೇನ್ ಮಾಡಿದ, ಪಾರ್ಥಾನ್ ಆ ಮೃತಾನ್ ನಿಶಮ್ಯ, ಪಾಂಡವರು ಸತ್ತರು ಎನ್ನುವಂತ ವಿಚಾರವನ್ನು ಕೇಳಿದ ತಕ್ಷಣ ತಾನೇನ್ ಮಾಡಿದ, ಕುಲ್ಯ ಹೇತೋಹು, ಕುಲಧರ್ಮ ಆಚರಣೆ ಅಂತ. ಕುಲಧರ್ಮ ಆಚರಣೆ ಅಂದ್ರೆ ಯಾರಾದರೂ ಬಂಧುಗಳು ಸತ್ತಾಗ ಉಳಿದವರು ಹೋಗಿ ಅವರ ಬಂಧುಗಳನ್ನ ಮಾತನಾಡಿಸಿಕೊಂಡು ಬರುವುದು ಅಂತ. ಒಬ್ಬ ವ್ಯಕ್ತಿ ಸತ್ತಾರೆ, ಅವರ ಹೆಂಡತಿ ಮಕ್ಕಳು ಮುಂತಾದಂತಹ ಕುಟುಂಬದವರನ್ನ ಹೋಗಿ ಮಾತನಾಡಿಸಿಕೊಂಡು ಅವರಿಗೆ ಧೈರ್ಯ ಹೇಳೋದು, ಇದು ಒಂದು ಕುಲ್ಯ ಹೇತೋಹು, ಕುಲಧರ್ಮ ಅಂತ. ಅದನ್ನು ಮಾಡಬೇಕು ಬಂಧುಗಳು. ಹಾಗಾಗಿ ಕೃಷ್ಣನು ಕೂಡ ಪಾಂಡವರಿಗೆ ಬಂಧು. ತಾನೇ ಮಾಡಿದ ಕುಲ್ಯ ಹೇತೋಹು, ಮಾತನಾಡಿಸಿಕೊಂಡು ಬರಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಹಲಿನಾ ಸಹಿತ ಜಗಾಮ. ಹಲಿ ಅಂದ್ರೆ ಬಲರಾಮ, ಹಲಾಯುಧವನ್ನು ಧಾರಣೆ ಮಾಡಿದವನು ಹಲಿ. ಅವನೊಂದಿಗೆ ಕೂಡಿಕೊಂಡು ಹಸ್ತಿನಾವತಿಗೆ ಬಂದ. ಈ ರೀತಿಯಾಗಿ ಪರಮಾತ್ಮನಿಗೆ ಎಲ್ಲವೂ ಗೊತ್ತಿದೆ, ಪಾಂಡವರು ಸತ್ತಿಲ್ಲ ಅಂತ ಗೊತ್ತಿದೆ. ಅದೇ ಲೋಕದೃಷ್ಟಿಯಲ್ಲಿ ತಾನೇ ಮಾಡಿದ, ಧೃತರಾಷ್ಟ್ರ, ದುರ್ಯೋಧನ, ಭೀಷ್ಮಾದಿಗಳು ಪಾಂಡವರಿಗೆ ಬಂಧುಗಳು. ಅವರನ್ನ ಮಾತನಾಡಿಸಿಕೊಂಡು ಬರಬೇಕು. ಯಾಕಂದ್ರೆ ಈಗ ಪಾಂಡವರಲ್ಲಿ ಯಾರು ಕೂಡ ಉಳಿದಿಲ್ಲ. ಪಾಂಡವರು ಸತ್ತು ಬಿಟ್ಟಿದ್ದಾರೆ, ಕುಂತಿಯು ಸತ್ತಿದ್ದಾಳೆ ಲೋಕದ ದೃಷ್ಟಿಯಲ್ಲಿ. ಹಾಗಾಗಿ ಈಗ ಹೋಗಿ ಮಾತನಾಡಿಸಿಕೊಂಡು ಬರಬೇಕು ಅಂದ್ರೆ ಯಾರನ್ನು ಮಾತಾಡಿಸ್ಬೇಕು? ಮತ್ತದೇ ದುರ್ಯೋಧನ, ಧೃತರಾಷ್ಟ್ರ, ಭೀಷ್ಮಾದಿಗಳು. ಹಾಗಾಗಿ ಅವರನ್ನ ಮಾತನಾಡಿಸಿಕೊಂಡು ಬರಬೇಕು ಅಂತ ಪರಮಾತ್ಮ ಬಲರಾಮನೊಟ್ಟಿಗೆ ಸೇರಿಕೊಂಡು ಹಸ್ತಿನಾವತಿಗೆ ತೆರಳಿದ. ಮುಂದೆ ಸಂಪ್ರಾಪ್ಯ ಹಸ್ತಿನಪುರಂ ಧೃತರಾಷ್ಟ್ರಪುತ್ರಾನ್ ಸಂವಂಚಯನ್ ತದನುಸಾರಿ ಕಥಾಶ್ಚ ಕೃತ್ವಾ ಭೀಷ್ಮಾದಿಭಿಃ ಪರಿಗತಃ. ಅಪ್ರಿಯವಜ್ಜಗಾಮ ದ್ವಾರಾವತಿ ಮುದಿತ ಪೂರ್ಣ ಸುನಿತ್ಯ ಸೌಖ್ಯ. ಪದಚ್ಛೇದ. ಸಂಪ್ರಾಪ್ಯ ಹಸ್ತಿನಪುರಂ ಧೃತರಾಷ್ಟ್ರಪುತ್ರಾನ್ ಸಂವಂಚಯನ್ ತದನುಸಾರಿ ಕಥಾಃ ಚ ಕೃತ್ವಾ ಭೀಷ್ಮಾದಿಭಿಃ ಪರಿಗತಃ ಅಪಿ ಭೀಷ್ಮಾದಿಭಿಃ ಪರಿಗತಃ ಅಪ್ರಿಯವತ್ ಜಗಾಮ ದ್ವಾರಾವತೀಂ ಉದಿತ ಪೂರ್ಣ ಸುನಿತ್ಯ ಸೌಖ್ಯ. ಕೃಷ್ಣ ಹಸ್ತಿನಾವತಿಯನ್ನ ಸಂಪ್ರಾಪ್ಯ ತಲುಪಿ ಈಗ ಅವನೇನ್ ಮಾಡ್ಬೇಕು? ಪಾಂಡವರು ಬದುಕಿದ್ದಾರೆ ಅಂತ ನಿಜ ಹೇಳುವಾಗಿಲ್ಲ, ಪಾಂಡವರು ಸತ್ತಿದ್ದಾರೆ ಅಂತ ಹೇಳಬೇಕು. ಅದು ಎಂತಹದ್ದು? ಧೃತರಾಷ್ಟ್ರ ಪುತ್ರಾನ್ ಸಂವಂಚಯನ್. ಅದು ಧೃತರಾಷ್ಟ್ರನ ಮಕ್ಕಳಿಗೆ ಮೋಸ ಮಾಡಬೇಕು, ಅವರಿಗೆ ಪಾಂಡವರು ಸತ್ತಿದ್ದಾರೆ ಎಂಬುದನ್ನು ನಂಬಿಸಬೇಕು. ಆದ ಕಾರಣ ಪರಮಾತ್ಮ ಏನ್ ಮಾಡಿದ, ತದನುಸಾರಿ ಕಥಾಹ, ಕೌರವರನ್ನ ವಂಚಿಸಲಿಕ್ಕೆ ಅನುಕೂಲವಾದಂತ ಕಥೆಗಳನ್ನ ಅಂದ್ರೆ ಮಾತುಗಳನ್ನ ಆಡಿದ ಅಂತ. ಅರ್ಥಾತ್ ಪಾಂಡವರಿಗೆ ಹೀಗಾಗಬಾರ್ದಾಗಿತ್ತು, ನಿಮಗೆ ಒಳ್ಳೆ ಸಪೋರ್ಟಿವ್ ಆಗಿದ್ರು ಪಾಂಡವರು. ಈ ಭೀಮ ಮತ್ತು ಅರ್ಜುನ ಒಳ್ಳೆ ಪರಾಕ್ರಮಶಾಲಿಗಳು, ನೀವೆಲ್ಲರೂ ಕೂಡ ಸೇರಿಕೊಂಡು, ಕೌರವರು ಮತ್ತು ಪಾಂಡವರು ಸೇರಿಕೊಂಡು ರಾಜ್ಯ ಆಳಿದ್ದರೆ ಹಸ್ತಿನಾವತಿ ಇಡೀ ಜಗತ್ತಿನಲ್ಲಿ ಶ್ರೇಷ್ಠ ರಾಜ್ಯ ಆಗ್ತಾ ಇತ್ತು, ಹಾಗೆ ಹೀಗೆ ಅಂತ ಒಟ್ಟಿನಲ್ಲಿ
ಆ ಸಂದರ್ಭದಲ್ಲಿ ಮಾತನಾಡಬೇಕಾದಂತಹ ಮಾತುಗಳನ್ನ ಪರಮಾತ್ಮ ಆಡಿದ. ಹೀಗೆ ಭೀಷ್ಮಾದಿಭಿಹಿ ಪರಿಗತಃ, ಭೀಷ್ಮ ದ್ರೋಣಾದಿಗಳಿಗೆ ಗೊತ್ತು ಏನಂತ, ಪಾಂಡವರು ಸತ್ತಿಲ್ಲ ಅಂತ. ಹೀಗೆ ತಾನೂ ಕೂಡ ಭೀಷ್ಮ ದ್ರೋಣಾದಿಗಳೊಂದಿಗೆ ಸೇರಿಕೊಂಡು ಅಪ್ರಿಯವತ್, ಅಪ್ರಿಯನಾದಂತೆ, ಅರ್ಥಾತ್ ದುಃಖದಲ್ಲಿ ಇರುವಂತೆ. ಸಂತೋಷದಲ್ಲಿ ಇಲ್ಲ ಕೃಷ್ಣ, ದುಃಖದಲ್ಲಿ ಇದ್ದಾನೆ. ದುಃಖದಲ್ಲಿ ಇಲ್ಲ, ಅಪ್ರಿಯವತ್, ದುಃಖದಲ್ಲಿ ಇರುವಂತೆ ತಾನೇನ್ ಮಾಡಿದ, ತನ್ನನ್ನು ತಾನು ತೋರಿಸಿಕೊಂಡ ಆದ ಮೇಲೆ ಪರಮಾತ್ಮ ಎಲ್ಲಿಗೆ ಹೋದ, ದ್ವಾರಕೆಗೆ ಹೋದ. ಹೀಗೆ ಪಾಂಡವರು ಸತ್ತಿದ್ದಾರೆ ಅಂತ ಮಾತನಾಡಿಸುವಂತಹ ನೆಪದಲ್ಲಿ ಅಲ್ಲಿ ಬಂದು ತಾನು ಕೂಡ ಆ ಪಾಂಡವರಿಗೆ, ಕೌರವರಿಗೆ ಇನ್ನಷ್ಟು ವಂಚನೆ ಮಾತುಗಳನ್ನು ಆಡಿದ. ಅಯ್ಯೋ ಪಾಂಡವರು ಸತ್ತು ಹೋಗ್ಬಿಟ್ರು ಹಾಗೆ ಹೀಗೆ ಅಂತ. ಯಾವಾಗ ಕೃಷ್ಣನ ಬಾಯಲ್ಲಿ ಪಾಂಡವರು ಸತ್ತರು, ಅಯ್ಯೋ ಸಾಯಬಾರ್ದು ಆಗಿತ್ತು ಎನ್ನುವಂತ ದುಃಖದ ಮಾತುಗಳು ಬಂತು, ಆವಾಗ ದುರ್ಯೋಧನಿಗೆ ಗ್ಯಾರಂಟಿ ಆಯ್ತು ಅಂತೆ, ಕೃಷ್ಣ ಹೇಳ್ತಾ ಇದ್ದಾನೆ ಅಂದ್ರೆ ನಿಶ್ಚಿತವಾಗಿ ಪಾಂಡವರು ಸತ್ತಿದ್ದಾರೆ ಅಂತ. ಹಾಗಾಗಿ ಆಚಾರ್ಯರು ಹೇಳಿದರು, ಧೃತರಾಷ್ಟ್ರ ಪುತ್ರನ ಸಂವಂಚಯನ್, ವಂಚನೆ ಮಾಡ್ಲಿಕ್ಕೋಸ್ಕರ ಪರಮಾತ್ಮ ಆ ರೀತಿ ಮಾತನ್ನ ಹೇಳಿದ. ಕೃಷ್ಣನ ಬಾಯಿಂದ ಬಂತು ಅಂದ್ರೆ ಮುಗೀತು. ಯಾಕೆಂದ್ರೆ ಪಾಂಡವರು ಅತ್ಯಂತ ಪ್ರೀತ್ಯಾಸ್ಪದರು ಯಾರಿಗೆ, ಕೃಷ್ಣನಿಗೆ. ಅಂತಹ ಕೃಷ್ಣನ ಬಾಯಲ್ಲೇ ಈ ಮಾತು ಬಂದಿದೆ ಅಂದ್ರೆ ಸತ್ಯವೇ ಆಗಿರುತ್ತೆ ಅಂತ ದುರ್ಯೋಧನಗಳು ನಂಬಿದರು. ಹೀಗೆ ತಾನು ದುಃಖದಲ್ಲಿರುವಂತೆ ತೋರಿಸಿಕೊಂಡು ಕೃಷ್ಣ ದ್ವಾರಕಾ ಪಟ್ಟಣಕ್ಕೆ, ದ್ವಾರಾವತಿ ಜಗಾಮ, ದ್ವಾರಕೆಗೆ ವಾಪಸ್ ಹೋದ. ಪರಮಾತ್ಮನಿಗೆ ಏನಿಲ್ಲ, ದುಃಖ ದುಗುಡಗಳು ಯಾವುದೂ ಕೂಡ ಇಲ್ಲ. ಯಾಕೆಂದ್ರೆ ಅವನು ಇಂಥವನು ಉದಿತ ಪೂರ್ಣ ಸುನಿತ್ಯ ಸೌಖ್ಯ, ಯಾವಾಗಲೂ ಕೂಡ ಜ್ಞಾನ ಆನಂದ ಸುಖದಿಂದ ತುಂಬಿದಂತಹ ವ್ಯಕ್ತಿ, ಪರಿಪೂರ್ಣ ಅಂತಹ ಪರಿಪೂರ್ಣನಾದಂತಹ ಕೃಷ್ಣ ಪರಮಾತ್ಮ ದುಃಖಿತನಾದವನಂತೆ, ಅಪ್ರೀತನಾದವನಂತೆ ತೋರಿಸಿಕೊಂಡು ಪುನಃ ವಾಪಸ್ ದ್ವಾರಕೆಗೆ ಮರಳಿದ. ಹೀಗೆ ಪಾಂಡವರು ಸತ್ತರು ಎನ್ನುವಂತ ವಿಚಾರ ಜಗತ್ತಿನಲ್ಲಿ ಹಬ್ಬಿದಾಗ ಕೃಷ್ಣ ಅದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ ಎನ್ನುವಂತ ವಿಚಾರವನ್ನ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಅದೇ ಟೈಮಲ್ಲಿ ಇನ್ನೊಂದು ಘಟನೆ ನಡೆಯಿತು. ಅದು ಏನು ಅಂತ ತಿಳಿಸ್ತಾ ಇದ್ದಾರೆ. ತಸ್ಯಾಂತರೆ ಹೃದಿಕ ಸೂನುರನಂತರಂ ಸ್ವಂ ಶ್ವಾಫಲ್ಕಿ ಬುದ್ಧಿಬಲಂ ಆಶ್ರಿತ ಇತ್ಯುವಾಚ. ಸತ್ರಾಜಿದೇಶ ಹಿ ಪುರ ಪ್ರತಿಜಜ್ಞ ಏನಾಂ ಅಸ್ಮತ್ಕೃತೆ ಸ್ವತನಯಾಂ ಮಣಿನಾ ಸಹೈವ. ತದಚ್ಛೇದ ತಸ್ಯ ಅಂತರೆ ಹೃದಿಕಸೂನುಃ ಅನಂತರಂ ಸ್ವಂ ಶಾಪಲ್ಕಿ ಬುದ್ಧಿಬಲಂ ಆಶ್ರಿತಃ ಇತಿ ಉವಾಚ. ಸತ್ರಾಜಿತ್ ಏಷಃ ಹಿ ಪುರ ಪ್ರತಿಜಜ್ಞೆ ಏನಾಂ ಅಸ್ಮತ್ಕೃತೆ ಸ್ವತನಯಾಂ ಮಣಿನಾ ಸಹ ಏವ. ಮಧ್ಯದಲ್ಲಿ ಇನ್ನೊಂದು ಚಿಕ್ಕ ಘಟನೆ ನಡೆಯಿತು. ಅದೇನು, ಸತ್ರಾಜಿತನ ಕೊಲೆ, ಸತ್ಯಭಾಮೆಯ ತಂದೆ ಕೃಷ್ಣನ ಮಾವನಾದಂತಹ ಸತ್ರಾಜಿತನ ಕೊಲೆಯಾಯಿತು. ಏನಾಯಿತು, ತಸ್ಯಾಂತರೆ ಈ ಮಧ್ಯದಲ್ಲಿ ಹೃದಿಕ ಸೂನುಹು, ಹೃದಿಕನ ಮಗ ಅರ್ಥಾತ್ ಕೃತವರ್ಮ, ಆ ಕೃತವರ್ಮ ತಾನೇನ್ ಮಾಡಿದ,
ಶಾಪಲ್ಕಿ ಬುದ್ಧಿಬಲಂ. ಅಕ್ರೂರ ಅಂತ ಒಬ್ಬ ಇದ್ದ. ಅವನ ಹೆಸರು ಅಂದ್ರೆ ಅವನು ಶಾಪಲ್ಕಿ, ಶಪಲ್ಕನ ಮಗ, ಹಾಗಾಗಿ ಶಾಪಲ್ಕಿ ಅಂತ. ಶಾಪಲ್ಕಿ ಬುದ್ಧಿಬಲ. ಶಾಪಲ್ಕಿ ಅಂದ್ರೆ ಅಕ್ರೂರ. ಅಕ್ರೂರ ಅವನ ಒಳ್ಳೆ ಬುದ್ಧಿವಂತ. ಅವನ ಬುದ್ಧಿಯನ್ನ ಹಿಡಿದುಕೊಂಡು, ಅರ್ಥಾತ್ ಅದ ಮೇಲೆ ಡಿಪೆಂಡ್ ಆಗಿ ಅವನು ಸ್ವಂ ಅನಂತರಂ ಇತ್ಯುವಾಚ. ಸ್ವಂ ಅನಂತರಂ, ಆಚಾರ್ಯರು ಇಲ್ಲಿ ನೇರವಾಗಿ ತಮ್ಮ ಅಂತ ಹೇಳಿಲ್ಲ, ಬ್ರದರ್ ಅಂತ ಹೇಳಿಲ್ಲ. ಸ್ವಂ ಅನಂತರಂ, ತನ್ನ ನೆಕ್ಸ್ಟ್ ಅವನು, ತಾನು ಹುಟ್ಟಿದ ಅನಂತರ ಹುಟ್ಟಿದವನು ಅಂತ ಆ ರೀತಿ ಹೇಳ್ತಾ ಇದ್ದಾರೆ. ಅಂದರೆ ಅವನು ಶತಧನ್ವ ಅಂತ. ಯಾರ ತಮ್ಮ? ಕೃತವರ್ಮನ ತಮ್ಮ. ಅವನಿಗೆ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಈ ಸತ್ರಾಜಿತ ಇದ್ದಾನಲ್ಲ, ಈ ಸತ್ರಾಜಿತ ಪುರ ಹಿಂದೆ ನನಗೊಂದು ಮಾತು ಕೊಟ್ಟಿದ್ದ, ಪ್ರತಿಜ್ಞೆ ಮಾಡಿದ್ದ. ಏನಂತ? ಏನಾಂ ಸತ್ಯಭಾಮೆಯನ್ನ ಮಣಿನಾ ಸಹ, ಆ ಸ್ಯವಂತಕ ಮಣಿಯೊಂದಿಗೆ ಸೇರಿಕೊಂಡು ಅಸ್ಮತ್ ಕೃತೆ, ನನಗೆ ಕೊಡ್ತೀನಿ ಅಂತ ಮಾತನ್ನ ಕೊಟ್ಟಿದ್ದ. ಸ್ವತನಯಾಂ ಏನಾಂ, ತನ್ನ ಮಗಳಾದಂತ ಸತ್ಯಭಾಮೆಯನ್ನ ನನಗ್ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದ ಅಂತ. ಒಟ್ಟು ತಾತ್ಪರ್ಯ ಇಷ್ಟು. ಕೃತವರ್ಮ ತನ್ನ ತಮ್ಮನಾದಂತಹ ಶತಧನ್ವನಿಗೆ ಒಂದು ಮಾತನ್ನ ಹೇಳಿದ. ಆ ಮಾತು ಹೇಳುವುದರ ಹಿಂದಿರುವಂತಹ ಬುದ್ಧಿ, ಪ್ಲಾನಿಂಗ್ ಯಾರ್ದು ಅಂತಂದ್ರೆ ಅಕ್ರೂರನದ್ದು. ಏನ್ ಹೇಳಿದ? ಈ ಸತ್ರಾಜಿತ ಹಿಂದೆ ನನಗೆ ಮಾತು ಕೊಟ್ಟಿದ್ದ, ತನ್ನ ಮಗಳಾದಂತಹ ಸತ್ಯಭಾಮೆಯನ್ನ ಮತ್ತು ಸೆಮಂತಕ ಮಣಿಯನ್ನ ನಮಗೆ ಕೊಡ್ತೀನಿ ಅಂತ ಒಂದು ಮಾತನ್ನ ಕೊಟ್ಟಿದ್ದ ಅಂತ ಇಷ್ಟು ಹೇಳಿದ. ಮುಂದೆ ಸರ್ವಾಂಚ ನಃ ಪುನರಸೌ ಅವಮತ್ಯ ಕೃಷ್ಣಾಯ ಆದಾತ್ ಸುತಾಂ ಜಹಿ ಚ ತಂ ನಿಶಿ ಪಾಪ ಬುದ್ಧಿಂ. ಆದಾಯ ರತ್ನಮುಪಯಾಹಿ ಚ ನೌ ವಿರೋಧೆ ಕೃಷ್ಣಸ್ಯ ದಾನಪತಿನಾ. ಸಹ ಸಾಹ್ಯಮೇಮಿ. ಪದಚ್ಛೇದ. ಸರ್ವಾನ್ ಚ ನಃ ಪುನಃ ಅಸೌ ಅವಮತ್ಯ ಕೃಷ್ಣಾಯ ಅದಾತ್ ಸುತಾಂ ಜಹಿ ಚ ತಂ ನಿಶಿ ಪಾಪಬುದ್ಧಿಂ ಆದಾಯ ರತ್ನಂ ಉಪಯಾಹಿ ಚ ನೌ ವಿರೋಧೆ ಕೃಷ್ಣಸ್ಯ ದಾನಪತಿನ ಸಹ ಸಾಹ್ಯಂ ಏಮಿ. ಒಂದೇ ಒಂದು ನಿಮಿಷ. ಇಷ್ಟು ಹೇಳಿದ ಯಾರು? ಆ ಕೃತವರ್ಮ ತನ್ನ ತಮ್ಮನಾದಂತ ಶತಧನ್ವನಿಗೆ ಹೇಳಿದ. ಈ ಯಾರು? ಸತ್ರಾಜಿತ
ಸತ್ಯಭಾಮೆಯನ್ನ ಮತ್ತು ಆ ಸಿಮಂತಕ ಮಣಿ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದ. ಮಾಡಿದ ಆ ಮಗಳನ್ನ ಕೃಷ್ಣಾಯ ಕೃಷ್ಣನಿಗೆ ತನ್ನ ಮಗಳನ್ನ ಕೊಟ್ಬಿಟ್ಟ. ಅವನ್ ಹೇಳಿದ್ದು ಪ್ರತಿಜ್ಞೆ ಕೊಡ್ತೇನೆ ಅಂತ, ನಮ್ಮ ಗುಂಪು ಕೊಡ್ತೇನೆ ಅಂತ ಮಾಡಿ ಕೃಷ್ಣನಿಗೆ ತನ್ನ ಮಗಳನ್ನು ಕೊಟ್ಟ. ಹಾಗಾಗಿ ನೀನು ರಾತ್ರಿಯಲ್ಲಿ ಪಾಪ ಬುದ್ಧಿಯಾದಂತಹ ಆ ಒಂದು ಅಪರಾಜಿತನನ್ನ ಕೊಂದ್ಬಿಡು ಅಂತ ಸಂಹಾರ ಮೇಲೆ ರತ್ನಂ ಆದಾಯ, ಅವನ ಹತ್ತಿರ ಇರುವಂತಹ ಆ ಒಂದು ಸೆಮಂತಕ ರತ್ನವನ್ನ, ಸೆಮಂತಕ ಮಣಿಯನ್ನ ಅಪಯಾಹಿ ತೆಗೆದುಕೊಂಡು ಬಾ. ಆ ಒಂದು ಟೈಮಲ್ಲಿ ಏನಾದ್ರೂ ನಾವು ಕೃಷ್ಣಸ್ಯ ವಿರೋಧೆ, ಕೃಷ್ಣ ಏನಾದ್ರೂ ಕೂಡ ನಮ್ಮ ಜೊತೆಗೆ ವಿರೋಧ ಮಾಡ್ಲಿಕ್ಕೆ ಬಂದ್ರೆ, ಅರ್ಥಾತ್ ಯುದ್ಧಕ್ಕೆ ಅಂತ ಬಂದ್ರೆ, ಆವಾಗ ನಾನೇನ್ ಮಾಡ್ತೀನಿ, ದಾನಪತಿ ಅಂದ್ರೆ ಅಕ್ರೂರನೊಟ್ಟಿಗೆ ಸೇರಿಕೊಂಡು ನಾನು ನಿನ್ನ ಸಹಾಯಕ್ಕೆ ಬರ್ತೇನೆ, ಸಾಹ್ಯಮೇಮಿ ಅಂತ. ಒಟ್ಟು ತಾತ್ಪರ್ಯ ಎಷ್ಟು, ಕೃತವರ್ಮ ತನ್ನ ತಮ್ಮನಾದಂತಹ ಶತಧನ್ವನಿಗೆ ಹೇಳ್ತಾ ಇದ್ದಾನೆ, ನಮಗೆ ಆ ಒಂದು ಸಿಮಂತಕ ಮಣಿಯನ್ನ ಮತ್ತು ಸತ್ಯಭಾಮಿಯನ್ನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದ ಸತ್ರಾಜಿತ. ಆದರೆ ನಮಗೆ ಮೋಸವನ್ನು ಮಾಡಿ ಕೃಷ್ಣನಿಗೆ ಕೊಟ್ಟು ಬಿಟ್ಟಿದ್ದಾನೆ. ಹಾಗಾಗಿ ನೀನು ಈ ಒಂದು ದಿವಸ ರಾತ್ರಿಯಲ್ಲಿ ಹೋಗಿ ಅವನ ಸಂಹಾರವನ್ನು ಮಾಡು. ಅವನ ಸಂಹಾರವನ್ನು ಮಾಡಿ ಅವನ ಹತ್ತಿರ ಇರುವಂತಹ ಆ ಒಂದು ಸೆಮಂತಕ ಮಣಿಯನ್ನ ತೆಗೆದುಕೊಂಡು ಬಾ. ಆ ಒಂದು ಟೈಮಲ್ಲಿ ಏನಾದ್ರೂ ಕೂಡ ಕೃಷ್ಣ ಯುದ್ಧಕ್ಕೆ ಅದು ಬಂದ್ರೆ ನಾನು ನಿನ್ನ ಸಹಾಯಕ್ಕೆ ಬರ್ತೇನೆ, ಅಕ್ರೂರನ ಒಟ್ಟಿಗೆ. ಅಕ್ರೂರ ಮತ್ತು ನಾನು ಇಬ್ಬರು ಕೂಡ ನಿನ್ನ ಸಹಾಯಕ್ಕೆ ಬರ್ತೇವೆ, ನೀನು ಹೋಗಿ ಸಂಹಾರವನ್ನು ಮಾಡುವಂತ ಹೇಳಿದ. ಇದೆಲ್ಲವೂ ಕೂಡ ಅಕ್ರೂರನ ಬುದ್ಧಿಯನ್ನು ಆಶ್ರಯಿಸಿಕೊಂಡು ಹೇಳಿದಂತಹ ಮಾತುಗಳು, ಅರ್ಥಾತ್ ಅವನು ತಿಳಿಸಿದಂತ ಒಂದು ಉಪಾಯಗಳು. ಈ ರೀತಿಯಾಗಿ ಹೇಳಿದ. ಮುಂದೆ ಇತ್ಯುಕ್ತ ಆಶು ಕುಮತಿಹಿ ತತು ಪೂರ್ವದೇಹೇ ದೈತ್ಯೋ ಯತಃ ತದಕರೋದಥ ಸತ್ಯಭಾಮ ಆನಂದ ಸಂವಿದಪಿ ಲೋಕ ವಿಡಂಬನಾಯ ತದ್ದೇಹಮಸ್ಯ ತಿಲಜೆ ಪತಿಮಭ್ಯುಪಾಯಾತ್. ಅವಚ್ಛೇದ. ಇತಿ ಉಕ್ತಃ ಆಶು ಕುಮತಿಃ ಸಹ ತು ಪೂರ್ವದೇಹೆ ದೈತ್ಯಃ ಯತಃ ತತ್ ಅಕರೋತ್ ಅಥ ಸತ್ಯಭಾಮ ಆನಂದ ಸಂವಿತ್ ಅಪಿ ಲೋಕ ವಿಡಂಬನಾಯ ತದ್ದೇಹಂ ಅಸ್ಯ ತಿಲಜೆ ಪತಿಂ
ಅಭ್ಯುಪಾಯಾತ್. ಇಷ್ಟು ಹೇಳಿದಾಗ ಕೃತವರ್ಮ ತನ್ನ ತಮ್ಮನಾದಂತಹ ಶತಧನ್ವನಿಗೆ ನೀನು ಹೋಗಿ ಸತ್ರಾಜಿತನ ಸಂಹಾರ ಮಾಡು ಅಂತ ಹೇಳಿದಾಗ ತಕ್ಷಣದಲ್ಲಿಯೇನೆ ಕುಮತಿಹಿ ಕೆಟ್ಟ ಬುದ್ಧಿಯ ಆ ಶತಧನ್ವ ತಾನೇನ್ ಮಾಡಿದ, ತದಕರೋತ್ ಅದನ್ನು ಮಾಡಿಯೇ ಬಿಟ್ಟ. ಅರ್ಥಾತ್ ಹೋಗಿ ಆ ಸತ್ರಾಜಿತನ ಸಂಹಾರವನ್ನೇ ಮಾಡಿಬಿಟ್ಟ. ಇನ್ನೊಂದು ಪ್ರಧಾನ ಕಾರಣ ಏನಂದ್ರೆ ಸಂಹಾರ ಮಾಡ್ಲಿಕ್ಕೆ, ಅವನು ಪೂರ್ವದೇಹೇ ದೈತ್ಯ, ಅವನು ಮೂಲತಃ ಒಬ್ಬ ದೈತ್ಯನಾಗಿದ್ದ, ಹಿಂದಿನ ಜನ್ಮದಲ್ಲಿ ದೈತ್ಯನಾಗಿದ್ದ. ಹಾಗಾಗಿ ಆ ಅವನೇ ಮಾಡಿದ ಪರಮ ಸಾತ್ವಿಕನಾದಂತಹ ಸತ್ರಾಜಿತನ ಸಂಹಾರವನ್ನು ಮಾಡಿದ. ಹೀಗೆ ಶತಧನ್ವ ಅವರಿಬ್ಬರ ಮಾತಿನಂತೆ, ಅಕ್ರೂರ ಮತ್ತು ಕೃತವರ್ಮರ ಮಾತಿನಂತೆ ತಮಗೆ ಕನ್ಯೆಯನ್ನ ಮತ್ತು ಮಣಿಯನ್ನ ಕೊಡ್ಲಿಲ್ಲ ಎನ್ನುವಂತಹ ಕಾರಣದಿಂದಾಗಿ ಸತ್ರಾಜಿತನನ್ನ ಸಂಹಾರ ಮಾಡಿದ. ಸತ್ರಾಜಿತ ಸಂಹಾರ ಎಲ್ಲ ಆಯಿತು. ಕೊನೆಗೆ ಸತ್ಯಭಾಮಿಗೆ ವಿಚಾರ ಗೊತ್ತಾಯಿತು. ಸತ್ಯಭಾಮೆ ತಾನೇ ಮಾಡಿದಳು, ಆ ತನ್ನ ತಂದೆಯ ದೇಹವನ್ನ ತಿಲಜೆ, ತಿಲಜ ಅಂದ್ರೆ ಎಳ್ಳೆಣ್ಣೆ ಅಂತ, ತಿಲ ಅಂದ್ರೆ ಎಳ್ಳು, ತಿಲಜ ಎಳ್ಳಿನಿಂದ ಹುಟ್ಟಿದ್ದು ಅರ್ಥಾತ್ ಎಳ್ಳೆಣ್ಣೆ, ಅದರಲ್ಲಿ ಆ ದೇಹವನ್ನ ಇಟ್ಟು ಪತಿಮಭ್ಯುಪಾಯಾತ್, ಪರಮಾತ್ಮನ ಹತ್ತಿರ ಕೃಷ್ಣನ ಹತ್ರ ಬಂದು, ಕೃಷ್ಣ ಇನ್ನೂ ಹಸ್ತಿನಾವತಿಯಲ್ಲೇ ಇದ್ದಾನೆ, ಇಲ್ಲಿ ಕೊಲೆಯಾಗಿ ಬಿಟ್ಟಿದೆ, ಆ ಕೊಲೆಯಾದಂತಹ ದೇಹವನ್ನ ಎಣ್ಣೆಯ ಪಾತ್ರೆಯಲ್ಲಿ ಇರಿಸಿ ತಾನು ಪರಮಾತ್ಮನ ಹತ್ರ ಬಂದ್ಲು ಅಂತ. ಇಲ್ಲಿ ಒಂದು ಅಂಶವನ್ನ ಆಚಾರ್ಯರು ಹೇಳ್ತಾರೆ, ಆನಂದ ಸಂವಿದಪಿ ಲೋಕ ವಿಡಂಬನಾಯ. ಆನಂದ ಸಂವಿತ್ ಇವೆಂಥವಳು ಸತ್ಯಭಾಮೆ, ಜ್ಞಾನಾನಂದ ಸ್ವರೂಪಿಯಾದಂಥವಳು. ಅವಳು ಲೋಕ ವಿಡಂಬನೆಗೋಸ್ಕರ ಆ ದೇಹವನ್ನ ಎಳ್ಳೆಣ್ಣೆಯಲ್ಲಿ ಇರಿಸಿ ತನ್ನ ಪತಿಯ ಹತ್ರ ಬಂದ್ಲು ಅಂತ ತಿಳಿಸ್ತಾ ಇದ್ದಾರೆ. ಅದಕ್ಕೂ ಇದಕ್ಕೇನೋ ಒಂದು ರಿಲೇಟ್ ಅಂತಂದ್ರೆ, ಆನಂದ ಸಂಹಿತ, ಅವಳು ಎಂಥವಳು, ಜ್ಞಾನಾನಂದ ಸ್ವರೂಪಿಯಾದಂಥವಳು. ಅವಳಿಗೆ ಏನಿಲ್ಲ, ಯಾವಾಗಲೂ ಆನಂದ ಸ್ವರೂಪಿಯಾದಂಥವಳು, ದುಃಖ ಇಲ್ಲವೇ ಇಲ್ಲ. ಹಾಗಾಗಿ ಇದು ಒಂದು ಕಾರಣ. ಇನ್ನೊಂದು ಕಾರಣ ಲೋಕ ವಿಡಂಬನಾಯ, ಲೋಕ ವಿಡಂಬನೆಗೋಸ್ಕರ ಅಂತ. ಅಂದ್ರೆ ಇಲ್ಲಿ ಇರುವಂತಹ ಲಾಜಿಕ್ ಏನಂದ್ರೆ, ಸತ್ಯಭಾಮೆ ತನ್ನ ತಂದೆ ಸತ್ತಿದ್ದಾನೆ ಎನ್ನುವಂತ ದುಃಖದಿಂದಾಗಿ ಆ ದೇಹವನ್ನ ಕೆಡಬಾರದು ಅಂತ ಎಳ್ಳೆಣ್ಣೆಯ ಕೊಪ್ಪರಿಗೆಯಲ್ಲಿ ಇರಿಸಿ ಆ ವಿಚಾರವನ್ನ ಕೃಷ್ಣನಿಗೆ ತಿಳಿಸಬೇಕು ಅಂತ ಹೋದ್ಲು ಅಂತ. ಇಲ್ಲಿ ಲೋಕ ವಿಡಂಬನೆ ಏನಿದೆ ಅಂತಂದ್ರೆ, ಪರಮಾತ್ಮನಿಗೆ ಎಲ್ಲವೂ ಗೊತ್ತಿದೆ. ಹಿಂದೆ ನಾವು ನೋಡಿದಂತೆ ಪರಮಾತ್ಮ ಉದಿತವಾದಂತಹ, ಯಾವಾಗಲೂ ಪೂರ್ಣವಾದಂತಹ ಜ್ಞಾನ ಸ್ವರೂಪಿಯಾದಂತಹವನು, ಸರ್ವಜ್ಞ. ಪರಮಾತ್ಮ ಹಸ್ತಿನಾವತಿಯಲ್ಲಿ ಇದ್ದರೂ ಕೂಡ ಸತ್ರಾಜಿತ ಕೊಲೆಯಾದಂತ ವಿಚಾರ ಗೊತ್ತಾಗಿರುತ್ತೆ. ಹಾಗಿದ್ದರೂ ಕೂಡ ಕೃಷ್ಣನಿಗೆ ವಿಚಾರ ಗೊತ್ತಾಗಬೇಕು. ಹಸ್ತಿನಾವತಿಯಲ್ಲಿರುವಂತಹ ಪರಮಾತ್ಮನಿಗೆ ತನ್ನ ತಂದೆ ಅರ್ಥಾತ್ ಸತ್ಯಭಾಮೆಯ ತಂದೆ ಸತ್ತಿರುವಂತ ವಿಚಾರ ಗೊತ್ತಾಗಬೇಕು. ಗೊತ್ತಾಗುವುದು ಮಾತ್ರ ಅಲ್ಲ, ಆ ಕೃಷ್ಣ ಪರಮಾತ್ಮ ಬಂದು ಆ ದೇಹವನ್ನ ಸೂಕ್ಷ್ಮವಾಗಿ ಗಮನಿಸಿ ಯಾರು ಸತ್ರಾಜಿತನನ್ನ ಕೊಲೆ ಮಾಡಿದ್ದಾರೆ ಅಂತ ಅವನು ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಒಟ್ಟಿನಲ್ಲಿ ಪ್ರಧಾನ ಅಂಶ ಕೃಷ್ಣನಿಗೆ ಆ ವಿಚಾರ ಗೊತ್ತಾಗಬೇಕು. ವಿಚಾರ ಗೊತ್ತಾಗಬೇಕು ಅಂದ್ರೆ ತಾನು ಹೋಗಿ ಹೇಳಬೇಕು, ಸತ್ಯಭಾಮಿ ಹೋಗಿ ಹೇಳಬೇಕು. ಹಾಗಾಗಿ ಇದರ ಜಗತ್ತಿಗೆ ಸಾಮಾನ್ಯವಾಗಿ ಏನ್ ಗೊತ್ತಾಗುತ್ತೆ, ಸತ್ಯಭಾಮೆ ಹೋಗಿ ಹೇಳಿದ ಮೇಲೆ ಕೃಷ್ಣನಿಗೆ ಈ ವಿಚಾರ ಗೊತ್ತಾಯಿತು. ಇದು ಲೋಕ ವಿಡಂಬನೆ. ಅಂದ್ರೆ ಕೃಷ್ಣ ಸರ್ವಜ್ಞ ಅಲ್ಲ, ಸರ್ವಜ್ಞನಾಗಿ ಬಿಟ್ಟಿದ್ರೆ ಸತ್ಯಭಾಮೆ ಅಲ್ಲಿ ಹೋಗಿ ಹೇಳಿದ ಮೇಲೆ ಕೃಷ್ಣನಿಗೆ ವಿಚಾರ ಗೊತ್ತಾಗುವಂತ ಪ್ರಮೇಯ ಇರ್ತಾ ಇರಲಿಲ್ಲ. ಇಲ್ಲಿ ಕೃಷ್ಣ ಅಲ್ಲಿಗೆ ವಾಪಸ್ ಬಂದಿದ್ಯಾವಾಗ, ಹಸ್ತಿನಾವತಿಗೆ ಸತ್ಯಭಾಮೆ ವಿಚಾರವನ್ನು ಹೇಳಿದ ಮೇಲೆ ತಾನೇ ಮಾಡಿದ, ಅಲ್ಲಿಗೆ ಬಂದ ಸತ್ರಾಜಿತ ಸತ್ತ ಸ್ಥಳದಕ್ಕೆ. ಹಾಗಾಗಿ ಲೋಕದಲ್ಲಿ ಏನ್ ಗೊತ್ತಾಗುತ್ತೆ, ಕೃಷ್ಣೇ ಸರ್ವಜ್ಞನಲ್ಲ, ಅಲ್ಲಿ ಹೋಗಿ ಸತ್ಯಭಾಮೆ ಹೇಳಿದ ಮೇಲೆ ಗೊತ್ತಾಯಿತು ಅಂತ. ಇದು ಒಂದು ಲೋಕ ವಿಡಂಬನೆ. ಈ ರೀತಿಯಾದಂತಹ ಲೋಕ ವಿಡಂಬನೆಗೋಸ್ಕರ ತನಗೆ ಯಾವುದೇ ರೀತಿಯ ದುಃಖ ಇಲ್ಲ, ಅಜ್ಞಾನಾದಿಗಳಿಲ್ಲ. ಹೀಗೆ ಸ್ವಯಂ ಸತ್ಯಭಾಮೆ ಆನಂದ ಸಂಮಿತು, ಜ್ಞಾನಾನಂದ ಸ್ವರೂಪಿಯಾಗಿದ್ದಾಳೆ. ಹಾಗಿದ್ದರೂ ಕೂಡ ಲೋಕ ವಿಡಂಬನೆಗೋಸ್ಕರ, ಅರ್ಥಾತ್ ಕೃಷ್ಣ ಸರ್ವಜ್ಞನಲ್ಲ ಎಂಬುದಾಗಿ, ಕೃಷ್ಣನ ಸಾಮಾನ್ಯ ಮನುಷ್ಯ ಅಂತ ತಿಳಿದುಕೊಳ್ಳಲಿ ಜನ ಅಂತ ಲೋಕವನ್ನ ವಿಡಂಬನೆ ಮಾಡ್ಲಿಕ್ಕೋಸ್ಕರ ತಾನೇ ಮಾಡಿದಳು. ತನ್ನ ತಂದೆಯ ದೇಹವನ್ನ
ಎಳ್ಳೆಣ್ಣೆಯ ಕೊಪ್ಪರಿಗೆಯಲ್ಲಿ ಇರಿಸಿ ತಾನು ಆ ವಿಚಾರವನ್ನ ಕೃಷ್ಣನಿಗೆ ತಿಳಿಸಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಹಸ್ತಿನಾವತಿಗೆ ತೆರಳಿದಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ ಯಾವಾಗ ಪಾಂಡವರು ಅರಗಿನ ಅರಮನೆಯಲ್ಲಿ ಸತ್ತರು ಎನ್ನುವಂತ ವಿಚಾರ ಜಗತ್ತಿನಲ್ಲಿ ಹಬ್ಬಿತು, ಆ ಒಂದು ಸ್ವಲ್ಪ ಸಂದರ್ಭದಲ್ಲಿ ಸತ್ರಾಜಿತನು ಕೂಡ ಕೃತವರ್ಮನ ತಮ್ಮನಾದಂತಹ ಶತಧನ್ವನ ಕೈಯಲ್ಲಿ ತಾನು ಕೊಲೆಯಾದ. ಮತ್ತೆ ಮುಂದೆ ಏನ್ ನಡೆಯಿತು ಎನ್ನುವಂತ ವಿಚಾರವನ್ನ ನಾಳೆ ಪಾಠ ಇರೋದಿಲ್ಲ, ಪಾಡ್ಯ ದ್ವಿತೀಯ ಶನಿವಾರ ಪಾಠ ಇರುತ್ತೆ, ಆ ಒಂದು ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರ.